ಸತ್ತೇಗಾಲಾಟು ರಾಮನಗರಕ್ಕೆ ಶಾಶ್ವತ ಪರಿಹಾರ ನೀಡಲು ಬದ್ಧ ಡಿಕೆ. ಬರೋಬ್ಬರಿ 12.5 ಕಿಲೋಮೀಟರ್ ಸುರಂಗದಲ್ಲಿ ಹರಿಯಲಿದ್ದಾಳೆ ಕಾವೇರಿ. ರಾಮನಗರ ಜಿಲ್ಲೆಯಲ್ಲಿ ಮಳೆಯ ಅಭಾವದಿಂದ ನೀರಿನ ಸಮಸ್ಯೆ. ಈ ಬಾರಿ ಬೇಸಿಗೆಯ ಪ್ರಾರಂಭದಲ್ಲಿ ರಾಜ್ಯದಾದ್ಯಂತ ಕುಡಿಯುವ ನೀರಿನ ಸಮಸ್ಯೆ ಮೇರೆ ಮೀರಿದೆ. ಮುಂಗಾರು ಮತ್ತು ಹಿಂಗಾರು ಮಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಬೀಳದೆ ಎಲ್ಲೆಡೆ ಜಲಮೂಲಗಳು ಒಣಗಿ ಹೋಗಿದೆ. ಅಂತರ್ಜಲ ಕೂಡ ಪಾತಾಳಕ್ಕೆ ಇಳಿದು ಬಹಳಷ್ಟು ಕೊಳವೆ ಬಾವಿಗಳು ಬತ್ತಿ ಹೋಗಿವೆ. ತತ್ಪರಿಣಾಮ ರಾಜಧಾನಿ ಅಷ್ಟೇ ಅಲ್ಲದೆ ರಾಜ್ಯದ ಎಲ್ಲಾ ನಗರ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಜಾನುವಾರುಗಳು ನೀರಿಗಾಗಿ ಪರಿತಪಿಸುವಂತಾಗಿದೆ. ಸ್ಥಳೀಯ ಆಡಳಿತಗಳು ಟ್ಯಾಂಕರ್ಗಳ ಮೂಲಕ ಉಚಿತವಾಗಿ ನೀರನ್ನ ಪೂರೈಸುವ ಕಾರ್ಯವನ್ನ ಕಳವಳ ಆರಂಭಿಸಿವೆ. ಆದರೆ ಸಮಸ್ಯೆಯ ಆಘಾತತೆಯ ಎದುರು ಈ ಪ್ರಯತ್ನ ಆನೆಯ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಎಂಬಂತೆ ಆಗಿದೆ. ಕೆಲ ಸಾರ್ವಜನಿಕರು ತಮ್ಮ ಸ್ವಂತ ಹಣದಲ್ಲಿ ಟ್ಯಾಂಕರ್ ನೀರನ್ನ ತರಿಸಿಕೊಳ್ತಾ ಇದ್ದು, ಅಲ್ಲಿಯೂ ಕೂಡ ಹೆಚ್ಚಿನ ಹಣ ವಸೂಲಿ ಮಾಡುವ ಮೂಲಕ ಅವರನ್ನ ಶೋಷಿಸುವ ಕೆಲಸದಲ್ಲಿ ಕೆಲವು ಟ್ಯಾಂಕರ್ ಮಾಲೀಕರು ನಿರತರಾಗಿದ್ದಾರೆ. ಹೌದು, ಈ ಸಮಸ್ಯೆ ಪರಿಹರಿಸೋದಕ್ಕೋಸ್ಕರ ಸರ್ಕಾರ ಟ್ಯಾಂಕರ್ ನೀರಿಗೆ ದರ ನಿಗದಿ ಮಾಡುವುದಕ್ಕೆ ಮುಂದಾಗಿತ್ತು. ಇದನ್ನ ಉಲ್ಲಂಘಿಸುವ ಟ್ಯಾಂಕರ್ ಮಾಲೀಕರ ಮೇಲೆ ಕಠಿಣ ಕ್ರಮ ಕೈಗೊಳ್ಳದಾಗಿಯೂ ಕೂಡ ಅಧಿಕಾರಸ್ಥರು ಎಚ್ಚರಿಕೆಯನ್ನ ಕೊಟ್ಟಿದ್ರು. ಆದರೆ ಇದು ಜನರ ಸಮಸ್ಯೆಯನ್ನ ಬಗೆಹರಿಸುವುದಕ್ಕಿಂತ ಮತ್ತಷ್ಟು ಜಟಿಲಗೊಳಿಸುವ ಸಾಧ್ಯತೆ ಹೆಚ್ಚಿದೆ. ಇಂತಹ ತೋರಿಕೆಯ ಕ್ರಮಗಳು ಮತ್ತು ಹುಸಿ ಕಾಳಜಿಯ ಹೇಳಿಕೆಗಳಿಂದ ಏನೂ ಪ್ರಯೋಜನ ಆಗುವುದಿಲ್ಲ. ಈ ಸಂದರ್ಭದಲ್ಲಿ ಅಧಿಕಾರಿಗಳ ಮೇಲೆ ಅತಿ ಹೆಚ್ಚು ಜವಾಬ್ದಾರಿ ಇದೆ. ಅವರು ತಮ್ಮ ವ್ಯಾಪ್ತಿಯಲ್ಲಿರುವ ಸಕ್ರಿಯ ಖಾಸಗಿ ಕೊಳವೆ ಬಾವಿಗಳ ಮಾಲೀಕರ ಜೊತೆ ಮಾತಾಡಿ ಒಪ್ಪಂದ ಮಾಡಿಕೊಳ್ಬೇಕಾಗಿದೆ. ನೀರಿನ ಗುಣಮಟ್ಟವನ್ನ ಪರಿಶೀಲನೆ ಮಾಡಿ ಅಭಾವ ಇರುವ ಪ್ರದೇಶಗಳಿಗೆ ಟ್ಯಾಂಕರ್ಗಳ ಮೂಲಕ ಪೂರೈಸಬೇಕಾಗಿದೆ. ಇದಕ್ಕೆ ತಗಲುವ ವೆಚ್ಚವನ್ನ ಇಂತಹ ಸಂದರ್ಭಗಳಿಗಾಗಿಯೇ ಮೀಸಲಿಟ್ಟಿರುವ ಸಂಕಷ್ಟ ನಿಧಿಯಿಂದ ಕೂಡಲೇ ಭರಿಸಬೇಕಾಗಿದೆ. ಇಲ್ಲದೇ ಟ್ಯಾಂಕರ್ಗಳು ಸಿಗೋದು ದುಸ್ತರ ಆಗುತ್ತೆ. ಮನೆಗಳಿಗೆ ನೀರು ಪೂರೈಸೋದು ಕೂಡ ಅಷ್ಟೇ ಅಲ್ಲ, ಇದು ಪರೀಕ್ಷಾ ಸಮಯ ಆಗಿರೋದ್ರಿಂದ ಶಾಲಾ ಕಾಲೇಜು ಹಾಸ್ಟೆಲ್ಗಳಿಗೂ ನೀರಿನ ಕೊರತೆ ಆಗದಂತೆ ಎಚ್ಚರ ವಹಿಸಬೇಕಾಗಿದೆ. ಜಾನುವಾರುಗಳನ್ನು ಕೂಡ ನಿರ್ಲಕ್ಷಿಸಬಾರದು. ಸ್ಥಳೀಯ ಮಟ್ಟದಲ್ಲಿ ಸಹಾಯವಾಣಿಗಳನ್ನು ಸ್ಥಾಪಿಸಬೇಕು. ಅದಕ್ಕೆ ಫೋನ್ ಕರೆ ಮಾಡಿದ ಜನರ ಸಮಸ್ಯೆಯನ್ನ ತಕ್ಷಣ ಬಗೆಹರಿಸುವುದಕ್ಕೆ ಮುಂದಾಗಬೇಕು. ಆಗ ಮಾತ್ರ ಇನ್ನು 3 ತಿಂಗಳ ಕಾಲ ಜನರ ಭವಣಿಯನ್ನ ಸ್ವಲ್ಪ ಆದರೂ ನೀಗಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆಗೆ ಇಂತಹ ಸಮಸ್ಯಾತ್ಮಕ ಸನ್ನಿವೇಶದಲ್ಲಿ ಕೆಲವರು ಸಿಕ್ಕ ನೀರನ್ನ ಉದ್ಯಾನವನಗಳಿಗೆ ಹರಿಸುವುದಕ್ಕೆ ಮತ್ತು ವಾಹನಗಳನ್ನ ತೊಳೆಯೋದಕ್ಕೆ ಬಳಸಿಕೊಳ್ಳುವ ದೃಶ್ಯಗಳು ಕೂಡ ಅಲ್ಲಲ್ಲಿ ಕಾಣಸಿಗ್ತಾ ಇರುತ್ತೆ. ದುರದೃಷ್ಟಕರ ಅಂತಾನೆ ಹೇಳ್ಬೋದು. ಸಾರ್ವಜನಿಕರು ನೀರನ್ನ ಹಿತಮಿತವಾಗಿ ಬಳಸುವ ಮೂಲಕ ಪ್ರಜ್ಞಾವಂತಿಕೆ ಮರಿಬೇಕು. ಹಾಗಾಗಿ ಇದಕ್ಕೆ ಶಾಶ್ವತ ಪರಿಹಾರವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇತ್ತ ರಾಮನಗರ ಜಿಲ್ಲೆಯಲ್ಲಿ ಮಳೆಯ ಅಭಾವದಿಂದ ನೀರಿನ ಸಮಸ್ಯೆ ಎದುರಿಸ್ತಾ ಇದ್ದ ಜನರಿಗೆ ಶಾಶ್ವತ ಪರಿಹಾರವನ್ನ ನೀಡುವುದಕ್ಕೆ ಮುಂದಾಗಿದ್ದಾರೆ. ಹೌದು, 3.30 ಟಿಎಂಸಿ ಕಾವೇರಿ ನೀರು ಹರಿಯುತ್ತೆ. 2019ರಲ್ಲಿ ಪ್ರಾರಂಭ ಆದ ಯೋಜನೆ ಈಗ ಪೂರ್ಣಗೊಳ್ಳಲಿದೆ. ಒಂದ್ ಕಡೆ ಅಲ್ಲಿ ಮಳೆಯ ಅಭಾವ, ಮತ್ತೊಂದ್ ಕಡೆ ಅಂತರ್ಜಲ ಕುಸಿದು ಕುಡಿಯೋದಕ್ಕೆ ಯೋಗ್ಯವಲ್ಲದ ನೀರು. ಹೀಗಾಗಿ ಆ ಜಿಲ್ಲೆಯ ಜನರು ನೀರಿಗಾಗಿ ನಿತ್ಯ ಪರಿತಪಿಸ್ತಾ ಇದ್ರು. ಆದ್ರೆ ಈಗ ಆ ಜಿಲ್ಲೆಯ ಜನರ ಸಮಸ್ಯೆ ದೂರಾಗುವ ಸಮಯ ಬಂದಿದೆ. ಮೈ ಜುಮ್ಮನಿಸೋ ಸುರಂಗದ ಮೂಲಕ ಆ ಜಿಲ್ಲೆಗೆ ಹರಿಯಲಿದ್ದಾಳೆ ಕಾವೇರಿ. ಈ ರೀತಿ ಕುಡಿಯುವ ನೀರಿನ ಸಮಸ್ಯೆ ಎದುರಿಸ್ತಾ ಇದ್ದ ಜಿಲ್ಲೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ, ಮಾಗಡಿ ಹಾಗೂ ಕನಕಪುರ ತಾಲೂಕುಗಳಲ್ಲಿ ಒಟ್ಟು 10.82 ಲಕ್ಷ ಜನಸಂಖ್ಯೆ ಇದೆ. ಅಷ್ಟೇ ಅಲ್ಲದೆ 9.3 ಲಕ್ಷ ಜಾನುವಾರುಗಳಿದ್ದು, ಈ ಜಿಲ್ಲೆಯಲ್ಲಿ ಹಲವು ವರ್ಷಗಳಿಂದ ಮಳೆಯ ಅಭಾವ ಇದೆ. ಪರಿಣಾಮ ಅಂತರ್ಜಲ ಕುಸಿದಿದ್ದು, ಕೊಳವೆ ಬಾವಿಗಳಲ್ಲಿ ದೊರಕುವ ನೀರು ಕೂಡ ಕುಡಿಯೋದಕ್ಕೆ ಯೋಗ್ಯವಲ್ಲ. ಹೀಗಾಗಿ ಇಲ್ಲಿನ ಜನರು ನಿತ್ಯವೂ ನೀರಿಗಾಗಿ ಪರಿತಪಿಸುವಂತಾಗಿತ್ತು. ಆದರೆ ಈ ಸಮಸ್ಯೆ ಇನ್ನು ಕೆಲವೇ ದಿನಗಳಲ್ಲಿ ದೂರ ಆಗಲಿದ್ದು 3.30 ಟಿಎಂಸಿ ಕಾವೇರಿ ನೀರು ಹರಿಯಲಿದೆ. ಹೌದು, ಇಲ್ಲಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವ ಸಲುವಾಗಿ ಸತ್ತೇಗಾಲಾಟು ರಾಮನಗರ ಕುಡಿಯುವ ನೀರಿನ ಯೋಜನೆಯನ್ನ ನಡೆಸಲಾಗ್ತಾ ಇದೆ. ಮಂಡ್ಯ ಜಿಲ್ಲೆಯ ಬೆಳಕವಾಡಿ ಬಳಿಯ ಸತ್ತೇಗಾಲದ ಅಣೆಕಟ್ಟಿನಿಂದ ಗುರುತ್ವಾಕರ್ಷಣೆ ಮೂಲಕ ಇಗ್ಗಲೂರಿನ ಶ್ರೀ ಎಚ್.ಡಿ. ದೇವೇಗೌಡ ಬ್ಯಾರೇಜ್ಗೆ ಸುಮಾರು 3.30 ಟಿಎಂಸಿ ನೀರು ಹರಿಯಲಿದೆ. ಈ ಯೋಜನೆಯನ್ನ 2019ರಲ್ಲಿ ಸುಮಾರು 543.53 ಕೋಟಿ ವೆಚ್ಚದಲ್ಲಿ ಪ್ರಾರಂಭ ಮಾಡಲಾಯಿತು. ಆದರೆ ವಿವಿಧ ಕಾರಣಗಳಿಂದ ಕಾಮಗಾರಿ ವಿಳಂಬ ಆಗಿತ್ತು. ಆದರೆ ಈಗ ಮತ್ತೆ ಈ ಕಾಮಗಾರಿಗೆ ಸರ್ಕಾರ ಜೀವ ತುಂಬಿದ್ದು, ಇನ್ನು ಕೆಲವೇ ದಿನಗಳಲ್ಲಿ ಕಾಮಗಾರಿ ಪೂರ್ಣಗೊಳ್ಳಲಿದೆ.
ಇನ್ನು ಈ ಯೋಜನೆಯ ವಿಶೇಷತೆ ಏನು ಅಂತಂದ್ರೆ ಸುಮಾರು 12.5 ಕಿಲೋಮೀಟರ್ ಉದ್ದ ಸುರಂಗ ನಿರ್ಮಿಸಲಾಗಿದ್ದು ಈಗಾಗಲೇ 11.33 ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಂಡಿದೆ. ಬಾಕಿ ಇರುವ ಕಾಮಗಾರಿ ಪ್ರಗತಿಯಲ್ಲಿದ್ದು 4.15 ಕಿಲೋಮೀಟರ್ ಟನಲ್ ಸಿಸಿ ಲೈನಿಂಗ್ ಕಾಮಗಾರಿ ಪೂರ್ಣಗೊಂಡಿದೆ. ಅಷ್ಟೇ ಅಲ್ಲದೆ ಸುಮಾರು 13.35 ಕಿಲೋಮೀಟರ್ ಉದ್ದದ 2.5 ಮಿಲಿಮೀಟರ್ ವ್ಯಾಸದ ಎಂಎಸ್ ಪೈಪ್ಲೈನ್ ಇದ್ದು ಇದರ ಪೈಕಿ 5.50 ಕಿಲೋಮೀಟರ್ ಕಾಮಗಾರಿ ಪೂರ್ಣಗೊಂಡಿದೆ. ಇನ್ನು ಬಾಕಿ ಇರುವ ಕಾಮಗಾರಿಯನ್ನ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಪ್ರಾರಂಭ ಮಾಡಲಿದ್ದೀವಿ. ಸದ್ಯ ಭೂಸ್ವಾಧೀನ ಪ್ರಗತಿಯಲ್ಲಿದ್ದು ಸುಮಾರು 32 ಎಕರೆ ಜಾಗವನ್ನ ನೀಡುವುದಕ್ಕೆ ರೈತರು ಒಪ್ಪಿದ್ದಾರೆ. ಇನ್ನು ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಖುದ್ದು ಸುರಂಗದ ಕಾಮಗಾರಿ ವೀಕ್ಷಣೆ ನಡೆಸಿದ್ದು ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಳ್ಳುವ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ಈ ಸುದ್ದಿ ಕೇಳ್ತಾ ಇದ್ದಂತೆ ರಾಮನಗರ ಸುತ್ತಮುತ್ತ ಜನರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.